ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಅತ್ಯಂತ ಪಾರದರ್ಶಕವಾದಂತಹ ಆಡಳಿತವನ್ನು ನೀಡುತ್ತೇವೆ ಅಂತ ಹೇಳಿ ಜನರಿಗೆ ಒಂದು ಮಾತನ್ನ ಕೊಟ್ಟು ಬಂದಂತ ಕಾಂಗ್ರೆಸ್ನ ಸರ್ಕಾರವನ್ನ ರಚನೆ ಮಾಡಿದ 24 ಗಂಟೆಯಲ್ಲೇ ಹಣವನ್ನ ಇವತ್ತು ಲೂಟಿ ಮಾಡತಕ್ಕಂತ ಕೆಲಸಗಳು ಪ್ರಾರಂಭ ಆಯಿತು. ನಾವು ಪ್ರಾರಂಭಿಕ ಹಂತದಲ್ಲೇ ಈ ಸರ್ಕಾರ ರಚನೆಯಾದಾಗಲೇ ಹಲವಾರು ಪ್ರಕರಣಗಳ ಬಗ್ಗೆ ವರ್ಗಾವಣೆಯಲ್ಲಿ ಯಾವ ರೀತಿಯಲ್ಲಿ ಸರ್ಕಾರಿ ನೌಕರರನ್ನ ಬಲವಂತವಾಗಿ ಒಂದು ಸ್ಥಾನಗಳನ್ನು ಕೊಡಲಿಕ್ಕೆ ಅವರಿಂದ ವಸೂಲಿ ಪ್ರಾರಂಭ ಮಾಡಿದ್ದಾರೆ ಅಂತಕ್ಕಂಥ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ರು. ಈ ಕಳೆದ 14-15 ತಿಂಗಳಿನಲ್ಲಿ ಈ ಸರ್ಕಾರದ ನಡವಳಿಕೆ ಇದೆಲ್ಲವನ್ನ ಗಮನಿಸಿ ಭಾರತೀಯ ಜನತಾ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರು ಮತ್ತು ಬಿಜೆಪಿ ಮತ್ತು ಜೆಡಿಎಸ್ನ ಪಕ್ಷದ ಎಲ್ಲಾ ಮುಖಂಡರುಗಳು ಅಶೋಕ್ ಅವರು ಈಗ ತಾನೇ ಮಾತನಾಡಿದ್ದಾರೆ. ನಾನು ಬರಬೇಕಾದ್ರೆ ಸುದೀರ್ಘವಾಗಿ ಮಾತನಾಡ್ತಾ ಇದ್ದಂಥದನ್ನ ಕೇಳಿಸ್ಕೊಂಡಿದ್ದೇನೆ. ವೇದಿಕೆ ಮೇಲೆ ಬಹಳ ಜನ ನಾಯಕರಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ಸಹ ಮಂಡ್ಯ ಜಿಲ್ಲೆಯಲ್ಲಿ 19ರ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಾಗ ಮಂಡ್ಯ ಜಿಲ್ಲೆಯ ಜನತೆ ಅವರಿಗೆ ಆಶೀರ್ವಾದ ಮಾಡಿದ್ದೀರಿ. ಅದನ್ನ ನಾವು ಮರೀಲಿಕ್ಕೆ ಆಗೋದಿಲ್ಲ. ಅವರು ಸಹ ಇವತ್ತು ವಿಜಯೇಂದ್ರ ಅವರ ಜೊತೆಯಲ್ಲಿ ಇಬ್ಬರು ಸಹೋದರರ ರೀತಿಯಲ್ಲಿ ಇವತ್ತು ಈ ಒಂದು ಪಾದಯಾತ್ರೆಗೆ ಯಾವೊಂದು ಉತ್ಸಾಹವನ್ನು ನಿಮ್ಮೆಲ್ಲರಿಗೂ ತುಂಬಿದ್ದಾರೆ. ರಾಜ್ಯದ ಹಲವಾರು ಭಾಗಗಳಿಂದ ನಮ್ಮ ಬಿಜೆಪಿಯ ಕಾರ್ಯಕರ್ತರು ಕಳೆದ 5 ದಿನಗಳಿಂದ ನಿರಂತರವಾಗಿ ಈ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸಿ ರಾಜ್ಯದ ಸರ್ಕಾರಕ್ಕೆ ಇವತ್ತು ಎಚ್ಚರಿಕೆಯನ್ನ ಕೊಡ್ತಕ್ಕಂಥ ಕೆಲಸವನ್ನ ನೀವೆಲ್ಲ ಏನ್ ಮಾಡಿದ್ದೀರಿ. ಪ್ರಥಮವಾಗಿ ಬಿಜೆಪಿಯ ಮತ್ತು ಜೆಡಿಎಸ್ನ ಕಾರ್ಯಕರ್ತ ಬಂಧುಗಳಿಗೆ ನನ್ನ ಗೌರವಪೂರ್ವಕವಾದ ವಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮ ಮೈಸೂರು ಚಲೋ ವೈಯಕ್ತಿಕವಾಗಿ ಯಾರ ಮೇಲೋ ದ್ವೇಷಕ್ಕೆ ನಾವು ಮಾಡ್ತಾ ಇರೋದಲ್ಲ. ಒಂದು ಸರ್ಕಾರ ಹೊಸದಾಗಿ ಆಯ್ಕೆಯಾದ ಮೇಲೆ ಸ್ವಲ್ಪ ದಿನಗಳ ಕಾಲ ಅವರಿಗೆ ಅವಕಾಶಗಳನ್ನ ಕೊಡೋದು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಬಂದಂತ ಒಂದು ದಾರಿ. ಆದ್ರೆ ಈ ಸರ್ಕಾರ ಬಂದ ದಿನವೇ ಯಾವ ರೀತಿಯಲ್ಲಿ ಅಕ್ರಮ ಭ್ರಷ್ಟಾಚಾರಗಳಿಗೆ ಇವತ್ತು ಪ್ರೇರಣೆ ಪಡೆ ಕೊಡ್ತಾ ಇದ್ದಾರೆ. ಚುನಾವಣೆ 5 ವರ್ಷದ ಸರ್ಕಾರವನ್ನ ನಡೆಸಿ ಚುನಾವಣೆಗೆ ಹೋಗ್ತಕ್ಕಂತ ಒಂದು ಸನ್ನಿವೇಶದಲ್ಲಿ ಸರ್ಕಾರದ ಬಗ್ಗೆ ಕೆಟ್ಟದಾಗಿ ಮಾತನಾಡೋದು ಕೇಳಿದ್ದೇವೆ. ಆದ್ರೆ ಈ ಒಂದು ಸರ್ಕಾರ, ಕಾಂಗ್ರೆಸ್ನ ಸರ್ಕಾರ ರಚನೆಯಾದ ಕೆಲವೇ ದಿನಗಳಲ್ಲಿ ಜನಗಳು ಚೀತು ಅಂತಕ್ಕಂಥ ರೀತಿಯಲ್ಲಿ ಈ ಸರ್ಕಾರದ ಬಗ್ಗೆ ಇವತ್ತು ಅವರ ಹೃದಯದಿಂದ ಶಾಪ ಏನಾಗ್ತಾ ಇದ್ದಾರೆ. ಇದು ನಾವು ಇದೆಲ್ಲವನ್ನ ಗಮನಿಸಿ ನಂತರ ಇವತ್ತೇನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ 87 ಕೋಟಿ ಹಣವನ್ನ ಇವತ್ತೇನು ಲೂಟಿ ಮಾಡಿದ್ರು. ಮುಖ್ಯಮಂತ್ರಿಗಳೇ ಹೇಳ್ತಾರೆ 187 ಕೋಟಿ ಅಲ್ಲ, ಅದು ಅಕ್ರಮ ಮಾಡಿರೋದು 87 ಕೋಟಿ ಮಾತ್ರ ಅಂತ ಹೇಳಿದ್ದಾರೆ ವಿಧಾನಸಭೆ ಕಲಾಪದಲ್ಲಿ. ಇನ್ನ ಮೈಸೂರಿನ ಮೂಡ, ನಾವು ಧರ್ಮಪತ್ನಿ ಹೆಸರಿನಲ್ಲಿ 15 ಸೈಟ್ ತಗೊಂಡಿರೋದಕ್ಕೆ ನಮ್ಮದೇನು ತಕರಾರಿಲ್ಲ. ನಾನು ಹೇಳಿದ್ದೇನೆ ಹಲವಾರು ಬಾರಿ, ಇನ್ನೂ 15 ಸೈಟ್ ತಗೊಳ್ಳಿ, ನಮಗೇನು ಬೇಜಾರಿಲ್ಲ, ನಮಗೇನು ಅಸೂಯೆ ಇಲ್ಲ. ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಜನತೆಗೆ, ಪ್ರತಿಯೊಬ್ಬ ಪ್ರಜೆಗೆ ಕೊಟ್ಟಿರ್ತಕ್ಕಂಥ ಅಧಿಕಾರ, ಆ ಸಂವಿಧಾನದಲ್ಲಿರ್ತಕ್ಕಂಥ ಕಾನೂನಿನ ಅಡಿಯಲ್ಲಿ ನಾವು ನಮ್ಮ ಒಂದು ದುಡಿಮೆ ಇರಬೇಕು. ಆದ್ರೆ ಅದು ಹೇಳ್ತೀನಿ. ಆದ್ರೆ ಇವತ್ತು ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಯಾವ ರೀತಿಯಲ್ಲಿ ಇವತ್ತು ನಡೆದಿದೆ ಹೇಳ್ತೀನಿ. ಇವತ್ತು
ಯಾವೊಂದು ಅಕ್ರಮಗಳು ಅವರ ಕುಟುಂಬಗಳಲ್ಲೇ ನಡೆದಿದೆ. ಭೂಮಿ ಬಂದು ಸರ್ಕಾರದ ಭೂಮಿ, ಅದು ಸಿದ್ದರಾಮಯ್ಯನವರ ಬಾಮೈದ ಖರೀದಿ ಮಾಡದ ಭೂಮಿ ಅಂತ ಏನ್ ಹೇಳ್ತಾರೆ, ಖರೀದಿ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಅದು ಮೂಡಾದವರು ಅದನ್ನ ಈಗಾಗಲೇ ಭೂಸ್ವಾಧೀನ ಮಾಡಿ ಸೈಟ್ ನಿರ್ಮಾಣ ಮಾಡಿ ಸಾರ್ವಜನಿಕರಿಗೆ ಹಂಚಿದ್ದಾರೆ. ಅಂತ ಒಂದು ಭೂಮಿ ನಮ್ಮದು ಅಂತ ಹೇಳಿ ರಿಜಿಸ್ಟರ್ ಮಾಡಿ ಸರ್ಕಾರದ ಭೂಮಿನ ಯಾವ್ಯಾವ ರೀತಿ ಕಾನೂನು ಬಾಹಿರವಾಗಿ ತಾವು ನಡೆಸಿರ್ತಕ್ಕಂಥ ಈ ಅಕ್ರಮದ ಬಗ್ಗೆ ನಮ್ಮ ತಕರಾರು, ನಮ್ಮ ಹೋರಾಟ ಅಂತಕ್ಕಂಥದ್ದನ್ನ ನಾನಿಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.